ನಿರೀಕ್ಷೆಗಳು ಡಿ.ಕೆ. ಶಿವಕುಮಾರ್ ಇಂದ ಜೆಡಿಎಸ್ ನಿರೀಕ್ಷೆ ಮಾಡ್ತಾ ಇದೆ, ಇಟ್ಕೊಂಡಿದೆ ಅಥವಾ ನಿರೀಕ್ಷೆಗಳನ್ನ? ರಾಜ್ಯದ ಹೊಸ ಮುಖ್ಯಮಂತ್ರಿಗಳಿಗೆ ಜೆಡಿಎಸ್ ಪಕ್ಷದಿಂದ ಅಭಿನಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ರಿ ರಘು ಅವರೇ. ಕುರ್ಚಿ ಬದಲಾವಣೆಯಿಂದ ರಾಜ್ಯದ ಜನರ ಅಭಿವೃದ್ಧಿ ಸಾಧ್ಯನಾ? ಇವತ್ತು 3 ವರ್ಷದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಚಂದ್ರಗ್ರಹಣ ಹಿಡಿದಿತ್ತು, 5 ಲಕ್ಷ ಕೋಟಿ ಸಾಲ ಆಗಿತ್ತು. ನಿನ್ನೆಯಿಂದ ಸೂರ್ಯಗ್ರಹಣ ಹಿಡಿದಿದ್ದ 50 ಲಕ್ಷ ಕೋಟಿ ಸಾಲಕ್ಕೆ ಹೋಗುತ್ತಾ ರಾಜ್ಯದ ಭವಿಷ್ಯ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಜನ ಹೇಳ್ತಾ ಇದ್ದಾರೆ. ಇವತ್ತು 5 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾಧನೆಗಳೇನು ಅಂತ ಕೇಳ್ತಾರೆ. ಅದೇ ಇವತ್ತು DCM ಸ್ಥಾನದಲ್ಲಿ ಇದ್ದಂಥವ್ರು, ನೀರಾವರಿ ಇಲಾಖೆಯಲ್ಲಿ ಸಚಿವರಾಗಿದ್ದಂಥವ್ರು ಏನೇನು ಸಾಧನೆ ಮಾಡಿದ್ದಾರೆ? ನೀರಾವರಿ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದ್ದಾರೆ? ವೀರಭದ್ರೇಶ್ವರ ಏತ ನೀರಾವರಿ ಕಂಪ್ಲೇಂಟ್ಗಳನ್ನು ಮಾತಾಡ್ಬಿಡೋಣ. ಏನ್ ನಿರೀಕ್ಷೆ ಜನ ಇಟ್ಕೊಂಡಿದ್ದಾರೆ, ಜೆಡಿಎಸ್ ಏನ್ ಕೇಳುತ್ತೆ ಅಂತ ಫಸ್ಟ್ ಮಾತಾಡ್ಬಿಡೋಣ. ಓಪನಿಂಗ್ ಕಾಮೆಂಟ್ ತಗೋಬಿಡೋಣ. ಆಯ್ತು. ಇವತ್ತು ನಮ್ಮ ಇಚ್ಛೆ ಇದ್ದಿತ್ತು ಇಷ್ಟೇ. ಇವತ್ತವರೆಗೂ ರಾಜ್ಯದ 3 ವರ್ಷ ಸರ್ಕಾರ ಇದ್ದ ಸರ್ಕಾರದಲ್ಲಿ 5 ಲಕ್ಷ ಕೋಟಿ ಸಾಲ ಆಗಿದೆ. ಇವ್ರು ಪ್ರಮಾಣ ವಚನ ತಗೊಬೇಕಾದಾಗ ಇವ್ರು ಕೇವಲ ಭಾರತ್ ಜೋಡೋ ಯೋಜನೆಗಳ ಬಗ್ಗೆ ಮಾತಾಡಿದ್ರು ಇವರು. ಆದ್ರೆ ಈ ಶಿಕ್ಷಣದ ಬಗ್ಗೆ ಮಾತಾಡಿಲ್ಲ, ಈ ರಾಜ್ಯದ ಶಿಕ್ಷಣದ ಬಗ್ಗೆ ಮಾತಾಡಿಲ್ಲ, ಆರೋಗ್ಯ ಬಗ್ಗೆ ಮಾತಾಡಿಲ್ಲ, ರೈತರ ಪರ ಮಾತಾಡಿಲ್ಲ. ಬಗ್ಗೆ ಮಾತಾಡಲಿಲ್ಲ ಅಂದ್ರೂ ಪಾಪ ಶಿಕ್ಷಣ ಪಡ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಕೊಡ್ತಾರೆ. ಇವತ್ತು ರಾಜ್ಯದ ಶಿಕ್ಷಣ ಮಂಡಳಿ ಯಾವ ಮಟ್ಟಕ್ಕಿದೆ, ಇವತ್ತು ಅದರ ವಿಚಾರದಲ್ಲಿ ಎಷ್ಟು ಶಾಲೆಗಳಲ್ಲಿ ಏನೇನು ಕೊರತೆಗಳಿದೆ ಆ ವಿಚಾರ ರಾಜ್ಯಕ್ಕೆ ಗೊತ್ತಾ? ಬರೀ ಬಸ್ ಪಾಸ್ ಅಂದ್ರೆ ಇಷ್ಟು ವರ್ಷ ಮಕ್ಕಳು ಓಡಾಡ್ತಾರಲ್ವಾ, ಸ್ಕೂಲ್ ಅಡ್ಮಿಷನ್ ಆಗಿರಲ್ವಾ, ಪಾಸ್ ಓಡಾಡ್ತಾರಲ್ವಾ, ಬರೀ 2000 ಬರೀ ನೀವು ಬಸ್ ಪಾಸ್ ಅಂತ ಹೇಳ್ತಾ ಇದೀರಿ. ಸತ್ಯವಾದ ಅಂಶಗಳಿದಾವೆ ರಾಜ್ಯದಲ್ಲಿರುವಂತ ಕುಂದು ಕೊರತೆಗಳು. ಇವತ್ತು 50 ಅವ್ರು ಕೊಟ್ರೆ ಜನಪ್ರಿಯ ಯೋಜನೆಗಳು, ಇವ್ರುಗಳು ಕೊಟ್ರೆ ಮಕ್ಳೇ ಓಡಾಡ್ತಿರ್ಲಿಲ್ವಾ ಮುಂಚೆ? ಈಗ 3 ವರ್ಷದಿಂದ ಇವ್ರದೇ ಸರ್ಕಾರ ಇರೋದು. ಇದು ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಸ್ ಪಾಸ್ ಕೊಟ್ಟೆ ತಕ್ಷಣ ದೊಡ್ಡ ಸಾಧನೆ ಅಲ್ಲ. ಅಲ್ಲ, ಆದರೆ ಅದನ್ನ ಹೇಳ್ತಿದ್ದಲ್ಲ, ನಾವು ಇಲ್ಲಿ ಕೇಳಕ್ ಬಂದಿರೋದು ಅವ್ನು ಹೋಗ್ಲಕ್ ಬಂದಿಲ್ಲ. ಇಲ್ಲಿ ಸಮಸ್ಯೆಗಳು, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಇವತ್ತು ಸಮಸ್ಯೆಗಳೇನಿದಾವೆ ಅದಕ್ಕೆ ಇವ್ರು ಪ್ರಮಾಣ ವಚನ ರೈತ ಪರ ಏನಾದ್ರು ಮಾತಾಡಿದ್ರ, ಶಿಕ್ಷಣ ಬಗ್ಗೆ ಏನೋ ಮಾತಾಡಿದ್ರ, ಆರೋಗ್ಯ ಪರ ಏನೋ ಮಾತಾಡಿದ್ರ? ಇವರು ಭಾರತ್ ಜೋಡಕ್ಕೆ 10,000 ಇಕ್ಕಿದೀನಿ, ಒಂದೊಂದು ಹಳ್ಳಿಗಳಿಗೆ ಸಂಘಟನೆ ಮಾಡಕ್ಕೆ 10,000 ಕೋಟಿ ಇಟ್ಟಿದೆ ಅಂತ ಮಾತಾಡ್ತಾರಲ್ವಾ? ಈ ರಾಜ್ಯದ 7 ಕೋಟಿ ಜನದ ಬಗ್ಗೆ ಏನಾದ್ರು ಮಾತಾಡಿದಾರ? ಅಂದ್ರೆ ಇವ್ರು ಇಚ್ಛೆ ಇಷ್ಟೇ, ಇವ್ರು ಪಕ್ಷ ಸಂಘಟನೆ ಮಾಡ್ಕೊಂಡು ಭಾರತ್ ಜೋಡ ಮಾಡ್ಬೇಕಾಯ್ತಾ? ಈ CM ಚೇಂಜ್ ಆಗಿತ್ತು ಭಾರತ್ ಜೋಡ ಮಾಡೋಕ್ಕೋಸ್ಕರನ? ಭಾರತ್ ಜೋಡ ಮಾಡೋಕ್ಕೋಸ್ಕರ CM ಆಗ್ಬೇಕಾಯ್ತಾ? ಇವತ್ತು ನಮ್ಮ ಇಚ್ಛೆ ಇರೋದಿಷ್ಟೇ, ರಾಜ್ಯದ 7 ಕೋಟಿ ಜನರ ಪರವಾಗಿ ಮಾಡ್ಬೇಕಾದಂತ ಸರ್ಕಾರ ಸಮನ್ವಯವಾಗಿ ನಡೆಸ್ಕೊಬೇಕಾದ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಶಿಕ್ಷಣದ ಬಗ್ಗೆ ಏನಾದ್ರು ಇವತ್ತು ಆಗಿರುವಂತ ಸಮಸ್ಯೆಗಳು, ಜ್ವಲಂತ ಸಮಸ್ಯೆ ಶಿಕ್ಷಣ ವಿಚಾರದಲ್ಲಿ ಜ್ವಲಂತ ಸಮಸ್ಯೆ ಕಾಡ್ತಿದೆ. ಆದರೆ ಒಂದೇ ಒಂದು ಶಿಕ್ಷಣ ಬಗ್ಗೆ ಏನು ಮಾತಾಡಲ್ಲ. ನೀಟ್ ಎಕ್ಸಾಮ್ ಅಲ್ಲಿ ಅಂತ ಕರ್ಮಗಳು ಕಂಡಾಗ ನೀವೇನು ಮಾತಾಡಲ್ಲ. ಯಾವುದು ಎಕ್ಸಾಮ್? ನಮ್ಮ ಮಾಧ್ಯಮ ತೆಗೆದು ನೋಡಿ, ನೀವು ತೆಗೆದು ನೋಡಿ, ಇವತ್ತು ಅವತ್ತಿನ ದಿನಗಳಲ್ಲಿ ಆಗಿ ತಪ್ಪು ಖಂಡಿಸಿದೀವಿ. ಯಾರು ಸರಿ ಅಂತ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಬೇಕಾಯ್ತು ಇನ್ನು 2 ವರ್ಷ ಇದೆ, 2 ವರ್ಷ CM ಸ್ಥಾನ ತಗೊಂಡು ಇವರು ಒಂದು ಆಡಂಬರವಾಗಿದೆ ಹೊರತು, ಕಾರ್ಯಕರ್ತರಿಗೆ ಆಡಂಬರ ಆಗಿದೆ ಹೊರತು, ಎಲ್ಲ ನೆನೆ ಆಗಿರೋ CM ಪ್ರಮಾಣವಚನದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗಿದೆ ಅಷ್ಟೇ ಹೊರತು ರಾಜ್ಯದ ಭವಿಷ್ಯದ ಅಭಿವೃದ್ಧಿ ಏನು ಕಾಣಿಸ್ತಾ ಇಲ್ಲ. 2,000 ಕೋಟಿ ಇವರು ರಸ್ತೆಗೆ ಅನುದಾನ ಮಾಡ್ಕೊಂತಾರೆ. ಇವರು ಕ್ಯಾಬಿನೆಟ್ ಅಲ್ಲಿ ಹೇಳ್ಬೇಕಾಗಿತ್ತೇನು, ಏನೋ ಶಿಕ್ಷಣದ ಬಗ್ಗೆ ಹೇಳ್ಬೇಕಾಯ್ತು, ಆರೋಗ್ಯ ಬಗ್ಗೆ ಹೇಳ್ಬೇಕಾಯ್ತು, ರೈತರ ಬಗ್ಗೆ ಹೇಳ್ಬೇಕಾಯ್ತು. ಇಲ್ಲ ಯಾವ್ದಾದ್ರು ಒಂದು ಸಮಸ್ಯೆ ಇಲ್ಲ. ನಾವು ಇವತ್ತು ಮಹಿಳಾ ರಕ್ಷಣೆಯಲ್ಲಿ ನಾವು ನಂಬರ್ 1 ಕರ್ನಾಟಕ ಮಾಡ್ತೀವಿ, ಭ್ರಷ್ಟ ಮುಕ್ತ ಕರ್ನಾಟಕ ಮಾಡ್ತೀವಿ, ಡ್ರಗ್ಸ್ ಮಾಫಿಯಾ ಕರ್ನಾಟಕ ಮಾಡ್ತೀವಿ. ಈ ತರದೇನಾದ್ರೂ ಒಂದು ಸೂಚನೆಗಳು ರಾಜ್ಯದ ಜನಕ್ಕೆ ಕೊಡ್ಬೇಕಾಗಿತ್ತು ರಾಜ್ಯದ ಮುಖ್ಯಮಂತ್ರಿ. ಆದರೆ ಇವ್ರು ಕೊಟ್ಟಿತ್ತೇನು, 2,000 ಕೋಟಿ ರಸ್ತೆಗೆ ನಾವು ಅನುದಾನ ತಗೊಂತೀನಿ, ಭಾರತ್ ಜೋಡ ಕಾರ್ಯಕ್ರಮ ಮಾಡ್ತೀನಿ, ಬಸ್ ಪಾಸ್ ಕೊಡ್ತೀನಿ. ಏನ್ರಿ ಕಾರ್ಯಕ್ರಮ ಇದು? ಮುಖ್ಯಮಂತ್ರಿ ಬದಲಾವಣೆ ಇದೇನಾ? ಇದೇನೇ ಬದಲಾವಣೆ? ನಾವು ನಿರೀಕ್ಷೆ ಮಾಡಿದ್ವಿ ಬದಲಾವಣೆ. ರೈತರ ಪರ ಮಾತಾಡ್ತಾರೆ, ಇವತ್ತು ಶಿಕ್ಷಣ ಬಗ್ಗೆ ಮಾತಾಡ್ತಾರೆ, ಆರೋಗ್ಯ ಬಗ್ಗೆ ಮಾತಾಡ್ತಾರೆ. ಬಿಡದಿ ರೈತರ ಹೋರಾಟಕ್ಕೆ ಇವತ್ತು ಕಣ್ಣೀರು ಹಾಕೊಂಡು ಇವತ್ತು ಜನ ಹಗಲಿರುಳು ನಿದ್ದೆ ಮಾಡಿದ ಊಟ ಬಿಟ್ಟು ಕೊರಗ್ತಾ ಇದ್ದಾರೆ, ಸಾವಿನ ಅಂಚಲ್ಲಿ ನಿಂತಿದ್ದಾರೆ ಬಿಡದಿ ರೈತರು. ಇವತ್ತು ಅವ್ರ ಪರ ಮಾತಾಡ್ತಾರೆ ಅಂತ ನಿರೀಕ್ಷೆ ಇಟ್ಟಂತ ಮುಖ್ಯಮಂತ್ರಿ ಭಾರತ್ ಜೋಡೋ ಏನ್ರಿ ನಮ್ಗೆ ಇದು ಅಭಿವೃದ್ಧಿ, ನಮ್ಗೆ ರಾಜ್ಯಕ್ಕೆ 7 ಕೋಟಿ ಜನ ಓಟ್ ಹಾಕಿರ್ತೀವಿ, ಇವ್ರನ್ನ ಭಾರತ್ ಜೋಡ ಮಾಡಕೇನ್ರಿ? ಇವತ್ತು ಜ್ವಲಂತ ಸಮಸ್ಯೆಗಳು, ಇವತ್ತು ಮುಂಗಾರು ಬರ್ತದೆ, ಮಳೆ ಬರ್ತದೆ, ಏನಾದ್ರು ಅದ್ರ ಬಗ್ಗೆ ಒಂದು ಹೇಳಿದ್ರೆ ಡಿಕ್ಲೇಟ್ ಮಾಡಿದ್ರ? ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ಬರ್ತಾ ಇದ್ದಂಗೆ ಅವ್ರು ತೋರಿಸ್ಬಿಟ್ರು. ಒಂದು CM ಮುಖ್ಯಮಂತ್ರಿ ಆದವರು ಒಂದು ದೊಡ್ಡ ಆಲ್ಮರ, ವಿಶಾಲವಾದ ಆಲ್ಮರ ಆಗ್ಬೇಕು. ಒಂದು ಆಲದ ಮೇಲೆ 5,000 ಪಕ್ಷಿ ಜೀವಿಗಳು ವಾಸ ಮಾಡ್ತಾರೆ. ಇವ್ರು ಅವ್ರು ಮೀಡಿಯಾ ಮುಂದೆ ಕುತ್ಕೊಂಡ್ಬಿಟ್ರೆ, ಪ್ರೆಸ್ ಮೀಟ್ ಮುಂದೆ ಕುತ್ಕೊಂಡ್ಬಿಟ್ರೆ ಅಲ್ಲಿ ಹಿಂದೆ ಇರೋಂಥ ಅಧಿಕಾರಿಗಳು ಕೂಡ ಗೌರವ ಇಲ್ಲ. ನಾನು ಹಿಂದೆ ಯಾರು ಕುತ್ಕೊಂಡು ಬೆನ್ನಿದೆ ಬರ್ರಿ ಈ ಕಡೆ ಅಂತ ವಾರ್ನ್ ಮಾಡ್ತಾರೆ. ಇದು ನಾಯಕತ್ವದ ಗುಣಗಳ?
ಗುಣಗಳು ಚೇಂಜ್ ಆಗಬೇಕು. ಒಬ್ಬ ನಾಯಕ ಅಂದ್ರೆ ಸುತ್ತಮುತ್ತ ನಾಯಕನ್ ಮಾಡಿರೋಂತ ಒಂದು ಗುಂಪು ಅವ್ರ ಜೊತೆ ಹಿಂದೆ ಇರುತ್ತೆ. ಅದನ್ನ ಬಿಟ್ಟು ಅವ್ರನ್ನ ಯಾರನ್ನ ಅಧಿಕಾರಿ ಕೂಡ ಗೌರವ ಇಲ್ಲ, ಕಾರ್ಯಕರ್ತರಿಗೂ ಗೌರವ ಇಲ್ಲ. ಇನ್ನೊಂದು ವಿಚಾರದಲ್ಲಿ ನೋಡಿ ವಿದ್ಯಾ, ಒಂದು ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಜನಗಳನ್ನ ಹಿಂದೆ ಇಟ್ಕೊಂಡು ಹೋಗೋರಲ್ಲ, ಜೊತೆನಲ್ಲಿ ಇಟ್ಕೊಂಡು ಹೋಗೋರು. ಹಾಗಾಗಿ ಹಿಂದೆ ಇರೋರ್ನ ಪಕ್ಕಕ್ಕೆ ಬನ್ನಿ ಅಂತ ಹೇಳ್ತಾರೆ ಹೊರತು ಬಿಡಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಯ್ತು, ಒಂದ್ ನಿಮಿಷ ಮಾತಾಡಿ ಆಮೇಲೆ. ಓಕೆ, ಹಾಗಾಗಿ ಜನರನ್ನ ಹಿಂದೆ ಇಟ್ಕೊಂಡು ಹೋಗಲ್ಲ ಅವರು. ಹಿಂದೆ ನಾಯಕರಾದವ್ರು ಯಾವಾಗ್ಲೂ ಜನ ಜೊತೆ ಒಟ್ಕೊಂಡು ಇಟ್ಕೊಂಡು ಹೋಗ್ತಾರಲ್ಲ, ಒಟ್ಟಿಗೆ ಕರ್ಕೊಂಡು ಹೋಗೋರು ನಾಯಕ. ಅದು ಡಿ ಕೆ ಶಿವಕುಮಾರ್. ಈಗ ವಾಸ್ತವ ನೋಡಿ, ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಅನೌನ್ಸ್ಮೆಂಟ್ ಅನ್ನು ಹೇಳಿದ್ದಾರೆ. ಭಾರತ್ ಜೋಡೋ ಸಂಘಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತ್ ಜೋಡೋ ಸಂಘಗಳು ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿ ಸಮಯದಲ್ಲಿ ಸಂಘಟನೆ ಮಾತಾಡಿ ಕೇಳಿಸ್ಕೊಳ್ಳಿ. ಇದು ಪಕ್ಷ ಸಂಘಟನೆ ಅಲ್ಲ, ಯುವಕರ ಭವಿಷ್ಯದ ಉಜ್ವಲವಾಗಿಸೋಗೋಸ್ಕರ ಉಪಯೋಗ ಅದರಿಂದ. ನೀವು ಯೂತ್ ಇದ್ದೀರಿ, ಈಗ ನೀವು ಯೂತ್ ಅಲ್ಲ, ಈ ದೇಶದ ಸಮಸ್ಯೆ ಆಗಿರೋದು. ನಿಮ್ ಭಾರತ್ ಜೋಡೋ ಅಲ್ಲಿ ಭಾಗಿಯಾಗಿ ನನಗೇನು ಉದ್ಧಾರ ಆಗುತ್ತೆ, ನನಗೇನ್ ಸಿಗುತ್ತೆ? ಕಾಂಗ್ರೆಸ್ ಉದ್ಧಾರ ಮಾಡಕ್ಕಿರಲ್ಲ. ಈ ದೇಶದ ಸಮಸ್ಯೆನೇ ಒಬೆಸಿಟಿ, ಈ ದೇಶದ ಯುವಕರ ಸಮಸ್ಯೆನೇ ಪಕ್ಷದ ಆಫೀಸಲ್ಲಿ ಇಕ್ಕಬೇಕಾಯ್ತು. ಭಾರತ್ ಜೋಡೋ ಕಾರ್ಯಕ್ರಮ